ಹಿರಿಯ ಕಲಾವಿದರ ಜೊತೆ ಸಾಕಷ್ಟು ನಟರ ಜೊತೆ, ನಟಿಯರ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡಿದ್ರ ಹೆಂಗ್ ಅನ್ನಿಸ್ತು ಆ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲಾನು? ತುಂಬಾ ಚೆನ್ನಾಗಿತ್ತು. ಅಂದ್ರೆ ಫಸ್ಟ್ ಒಂದ್ ಸ್ವಲ್ಪ ಹೆಸಿಟೇಟ್ ಮಾಡಿದೆ ನಾನು. ಅಂದ್ರೆ ಮೇ ಬಿ ಟೇಕ್ಸ್ ತಗೊಂಡಾಗ. ಆಮೇಲೆ ಗೊತ್ತಾಯ್ತು ಅವರು ಟೇಕ್ಸ್ ತಗೊಳ್ತಾರೆ ಅಂಡ್ ಆ ರೀತಿಯಾಗಿ ಹೋಗುತ್ತೆ ಅಂತ. ಬಟ್ ತುಂಬಾ ಈಸಿಯಾಗಿ ವರ್ಕ್ ಮಾಡ್ತಾ ಇದ್ದೀವಿ. ನನಗೆ ಫಸ್ಟ್ ಡೇ ಮಾತ್ರ ಒಂದ್ ಸ್ವಲ್ಪ ಇದಾಯ್ತು ಅಷ್ಟೇ. ಆಮೇಲೆ ತುಂಬಾ ಕಾನ್ಫಿಡೆಂಟ್ ಆಗಿ ನಾನು ಮಾಡ್ತಾ ಇದ್ದೀನಿ. ಮ್ಯಾಮ್ ಅದೇ ಥರ ಸಪೋರ್ಟ್ ನಮಗೆ ಕೊಡ್ತಾ ಇದ್ದಾರೆ. ಇಷ್ಟಿಷ್ಟೇ ಬೇಕು ಅಷ್ಟಿಷ್ಟೇ ಬೇಕು ಅಷ್ಟು ತಗೊಂಡ್ಬಿಟ್ಟು ಏನು ಟೆನ್ಷನ್ ತಗೊಳ್ಳೋ ಅಂಥದ್ದಿಲ್ಲ. ಈಸಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಸಪೋರ್ಟಿವ್ ಇದ್ದಾರೆ ಎಲ್ಲರೂ. ಒಂಥರ ನಾವು ಇವಾಗ ಒಂದು 6-7 ಡೇಸ್ ಶೂಟಲ್ಲಿ ಎಲ್ಲರೂ ಒಂಥರ ಫ್ಯಾಮಿಲಿಯಾಗಿ ಕನೆಕ್ಟ್ ಆಗಿಬಿಡ್ತಾರೆ. ಅದೊಂಥರ ನಂಗೆ ತುಂಬ ಖುಷಿ ಆಯಿತು ಇಲ್ಲಿ ಕನ್ನಡದಲ್ಲಿ ಮಾಡ್ತಾ ಇರೋವಾಗ. ಒಂದು ಜೆನ್ಯೂನ್ ಪ್ರೀತಿ ಸಿಗ್ತಾ ಇದೆ. ಆ್ಯಂಡ್ ನನಗೊಂದು ಆಸೆ ಇತ್ತು. ಅಂದರೆ ಕನ್ನಡ ನಮ್ಮ ಜನರ ಜೊತೆ ನಾನು ಗುರುತಿಸ್ಕೋಬೇಕು ಅನ್ನೋದು. ಅಂದರೆ ನಮ್ಮ ಅಪ್ಪ ಅಮ್ಮನಿಗೂ ಕೂಡ ಅದೇ ಒಂದು ಆಸೆ ಇತ್ತು. ಬೇರೆ ಎಷ್ಟು ಯಾವ ಭಾಷೆಯಲ್ಲಿ ಮಾಡಿದ್ರು ಕನ್ನಡದಲ್ಲಿ ಮಾಡಿದಾಗ ಅದೊಂದು ಇದೇ ಬೇರೆ. ಸೊ ಫೈನಲಿ ಆ ಟೈಮ್ ಇವಾಗ ಬಂದಿದೆ. ಆ್ಯಂಡ್ ತುಂಬ ಖುಷಿ ಆಗತ್ತೆ. ನೋಡೋಣ ಇನ್ನೂ ಎಲ್ಲಾದರೂ ಹೋದಾಗ ಅರ್ಜುನ್ ಪಾಟೀಲ್ ಅಂತ ಗುರುತಿಸಿದಾಗ ಅದಾಗೋ ಖುಷಿ ಇದೆಯಲ್ಲ, ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಫಾರ್ ದ್ಯಾಟ್. ಸಾಮಾನ್ಯವಾಗಿ ನಾವು ಬೇರೆ ಬೇರೆ ಭಾಷೆಗಳಲ್ಲಿ ಮಾಡಿದ್ರು ಕೂಡ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಆ ಕೊರಗು ಅನ್ನೋದು ಇದ್ದೇ ಇರ್ತದೆ. ಆ ಕೊರಗು ಅನ್ನೋದು ಈಗ ನಿಮ್ಗೆ ಫುಲ್ಫಿಲ್ ಆಗಿದೆ. ಸೊ ಎಷ್ಟು ಖುಷಿ ಕೊಟ್ಟಿದೆ? ಅಪ್ಪ ಅಮ್ಮ ಏನ್ ಹೇಳಿದ್ರು? ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಬೇರೆ ಭಾಷೆಯಲ್ಲಿ ಮಾಡಿದಾಗ ನಮ್ಮ ಸುತ್ತಮುತ್ತ ಇರೋರಿಗೆ ಗೊತ್ತಾಗಲ್ಲ. ನಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ರಿಲೇಟಿವ್ಸ್. ಇದೇನಂತಂದರೆ ಪ್ರೋಮೋ ಬಂದ ತಕ್ಷಣ ಇವಾಗ ನನ್ನ ಗೊತ್ತಿರೋ ರಿಲೇಟಿವ್ಸು ಅವರು ಇವರು. ಅಂದರೆ ನಾನು ನಮ್ಮ ಮನೇಲಿ ಯಾವಾಗ ಬರುತ್ತೆ ಏನು ಅದೆಲ್ಲ ಕರೆಕ್ಟಾಗಿ ಹೇಳಿರಲಿಲ್ಲ. ನಮ್ಮ ಮನೆಗೆ ಬೇರೆಯವ್ರು ಕಾಲ್ ಮಾಡಿಬಿಟ್ಟು ಹೇಳಿದ್ರಂತೆ, ಪ್ರೋಮೋದಲ್ಲಿ ಬರ್ತಾ ಇದ್ದಾನೆ ಮಾಡ್ತಾ ಇದ್ದಾನ ಅಂತೆಲ್ಲ. ಸೊ ನಮ್ಮ ಸುತ್ತಮುತ್ತ ಇರೋ ನಮ್ಮ ರಿಲೇಟಿವ್ಸು, ನಮ್ಮ ಫ್ರೆಂಡ್ಸು ಎಲ್ಲರಿಗೆ ಒಂದು ಖುಷಿ. ಓಕೆ ಫೈನಲಿ ಕನ್ನಡ ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ನಮ್ಮ ಅಪ್ಪ ಅಮ್ಮನಿಗಂತೂ ಡೆಫಿನೆಟ್ಲಿ ಖುಷಿ ಆಗಿರುತ್ತೆ. ಯಾಕಂದರೆ ತುಂಬ ವರ್ಷದಿಂದ ಹೇಳ್ತಿದ್ರು ಕನ್ನಡದಲ್ಲಿ ಮಾಡು ಅಂತ. ಸೊ ಆ ಟೈಮ್ ಬಂದಿದೆ ಇವಾಗ. ಡಬಲ್ ಖುಷಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.